ನಾನಿವತ್ತು ಸಿಂಪಲ್ಲಾಗಿ ಕೋಸಂಬರಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಒಂದು 4 ರಿಂದ 5 ಹಸಿಮೆಣ್ಸಿನ್ಕಾಯಿ, 2 ಗಜ್ಜರಿ, 2 ಸೌತೆಕಾಯಿ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಟೊಮೆಟೊನ ತೋರಿಸಿದ್ದೀನಿ. ಟೊಮೆಟೊ ಏನು ಹಾಕೋಬಾರ್ದು, ಅದು ನಾನು ಬೇರೆದಕ್ಕೆ ಹೆಚ್ಚಿಟ್ಕೊಂಡಿದ್ದೆ. ಅದ್ರ ಜೊತೆಗೆ ಇಲ್ಲಿ ಮೊದಲಿಗೆ ನಾನು ಹೆಸರು ಬೇಳೆನ 1 ಗಂಟೆಗಳ ಕಾಲ ನೀರಲ್ಲಿ ನೆನೆ ಇಟ್ಕೊಂಡಿದ್ದೆ. ಈಗ ನೋಡಿ, ಹೆಸರು ಬೇಳೆ, ಗಜ್ಜರಿ ಮತ್ತು ಸೌತೆಕಾಯಿ ಹಾಗೆ ಈರುಳ್ಳಿ, ಅದ್ರ ಜೊತೆಗೆ ಈಗ ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ದು ಅದನ್ನು ಕೂಡ ಹಾಕೋತೀವಿ. ಅದ್ರ ಜೊತೆಗೆ ಈಗ ಕೊತ್ತಂಬರಿನ ಹಾಕೋತಾ ಇದ್ದೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅವೆಲ್ಲ ಮಿಕ್ಸ್ ಆಗಿ, ಎಲ್ಲ ಏನೇನು ಪದಾರ್ಥ ಹಾಕ್ಕೊಂಡಿವೆಲ್ಲ ಅವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿಂದ ಇದ್ರ ಜೊತೆಗೆ ನಾವು ಮೊಸರನ್ನು ಕೂಡ ಸೇರಿಸಿ ಇಡ್ಬೋದು. ನಾನು ಇಲ್ಲಿ ಮೊದಲಿಗೆ ಮೊಸರು ಸೇರಿಸಿಲ್ಲ, ಮೊದಲೆಲ್ಲ ಚೆನ್ನಾಗಿ ಮಿಕ್ಸ್